ಒಮ್ಮೆ ಒಂದು ಮಗು ತನ್ನ ಅಮ್ಮನಿಗೆ ಹೇಳ್ತು, ಅಮ್ಮ, ಈ ಜನರು ಯಾರಿಗೂ ಪ್ರೀತಿ ವಿಶ್ವಾಸ ಇಲ್ಲ, ಎಷ್ಟು ಕೆಟ್ಟ ಜನರು. ಯಾಕಮ್ಮ ನೀನ್ ಹಂಗೆ ಹೇಳ್ತಾ ಇದೀಯ ಅಂತ ಆ ತಾಯಿ ಕೇಳ್ತು. ಮಗು ಹೇಳ್ತು, ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾರೂ ಸಹ ನನ್ನ ಮುಖ ನೋಡಿ ನಗೋದೇ ಇಲ್ಲ, ಏನೂ ಇಲ್ಲ, ಯಾರಿಗೂ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸನೇ ಇಲ್ಲ ಅಂತ. ಆಗ ಅಮ್ಮ ಮಗು ಹೇಳ್ತು, ಅಲ್ಲ ನೀನು ಯಾರ್ದಾದ್ರೂ ಮುಖ ನೋಡಿ ನಗಾಡಿದ್ಯಾ? ನಿನ್ನನ್ನ ನಿನ್ನನ್ನು ನೋಡಿ ಯಾರು ನಗ್ತಾ ಇಲ್ಲ, ನೀನು ಯಾರನ್ನ ನೋಡಿ ನಗಾಡಿದ್ಯಾ? ಆವಾಗ ಮಗು ಹೇಳ್ತಿ, ಇಲ್ಲ ನಾನು ಯಾರ ಮುಖ ನೋಡಿಲ್ಲಪ್ಪ, ನಾನು ಯಾಕೆ ನಗಲಿ? ಹಾ, ಹಾಗಾದ್ರೆ ನೀನು ಇನ್ನು ಮುಂದೆ ನೀನೊಂದು ಕೆಲಸ ಮಾಡು, ನೀನು ಯಾರನ್ನ ನೋಡಿದಾಗ ಅವ್ರನ್ನ ನಗ್ತಾ ನಗ್ತಾ ಮಾತಾಡ್ಸು, ಆವಾಗ ಅವ್ರು ನೀವು ನಗ್ತಾರ ಅಂತ ನೀನು ನೋಡು ಅಂತ ಹೇಳಿದ್ರು. ಹೌದಲ್ಲ, ನಾನು ಹಾಗೆ ಮಾಡ್ತೀನಿ ಅಂತೇಳಿ ಮಾರನೇ ದಿವಸ ಆ ಮಗು ಸ್ಕೂಲಿಗೆ ಹೋಗ್ತಾ ಇತ್ತು. ಸ್ಕೂಲಿಗೆ ಹೋಗ್ತಿದ್ದಾಗ ಬಸ್ನಲ್ಲಿ ಒಬ್ಬ ಅಜ್ಜಿ ಕೂತ್ಕೊಂಡಿತ್ತು. ಅಜ್ಜಿ ಹತ್ರ ಹೋಗಿ, ಹಾಯ್ ಅಜ್ಜಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತು. ಅಜ್ಜಿಗೆ ಮಗುವಿನ ನೋಡಿ ನಗ್ತಾ, ಬಾ ಬಾ ನಾನಿಲ್ಲೇ ಕೂತ್ಕೋ ಅಂತ ಕರೆದು ಕೂರಿಸ್. ಇನ್ನೊಬ್ಬರು ಟಿಕೆಟ್ ಕೊಡಕ್ಕಂತ ಬಂದಾಗ ಟಿಕೆಟ್ಗೆ ಥ್ಯಾಂಕ್ ಯು ಅಂಕಲ್ ಅಂತ ನಗ್ತಾ ಹೇಳ್ತು. ಓ ಆಯ್ತು ಮಗಳೇ ತಗ ಅಂತ ಹೇಳಿ ಅವರು ಸಹ ಪ್ರೀತಿಯಿಂದ ಮಾತಾಡ. ಇನ್ನು ಹಾಗೆ ಅವರು ಹೋಗ್ಬೇಕಾದ್ರೆ ಮನೆಯಲ್ಲಿ ಅಲ್ಲಿ ಸ್ಕೂಲಲ್ಲಿ ಟೀಚರ್ ಪಾಠ ಕೇಳಿದ ಥ್ಯಾಂಕ್ ಯು ಟೀಚರ್ ಅಂತ ನಗ್ನಗ್ತಾ ಹೇಳಿದ್ರು. ಒಳ್ಳೆ ಮಗು, ನೀನು ಚೆನ್ನಾಗಿ ಓದುಮ್ಮ ಅಂತ ಹೇಳಿ ನಗ್ನಗ್ತಾ ಮಾತಾಡಿದ್ರು. ಹಾಗೆ ವಾಪಸ್ ಬರ್ಬೇಕಾದ್ರು ಅಂಗಡಿಯವ್ರನ್ನ ನೋಡಿದ್ರು, ಹಾಯ್ ಅಂಕಲ್ ಅಂತ ಹೇಳಿ ನಗಾಡಿದ್ರು. ಅವರು ಸಹ ಅವನ ಹತ್ರ ಮಾತಾಡಿದ ಮಗು ಹತ್ರ, ಚೆನ್ನಾಗಿದೆ, ಒಳ್ಳೆ ನಿನ್ಗೆ ಏನ್ ಬೇಕು ಹೇಳು ಕೊಡ್ತೀನಿ ಹಾಗೆ ಅಂತ ಹೇಳಿ. ಹೀಗೆ ಎಲ್ಲರೂ ಅವಳನ್ನ ನೋಡಿ ನಗಕ್ಕೆ ಶುರುವಾಯ್ತು. ಅವಳು ಸಂತೋಷವಾಯ್ತು. ಮಾರನೇ ದಿವಸ ಅಮ್ಮನ ಹತ್ರ ಬಂದು ಹೇಳ್ತು, ಅಮ್ಮ ಇವತ್ತು ಎಲ್ಲರೂ ಒಳ್ಳೆಯವರಾಗಿದ್ದಾರೆ, ಎಲ್ಲರೂ ನನ್ನ ನೋಡಿ ನಗಾಡಿದ್ರು, ಎಲ್ಲರೂ ನನ್ನ ಜೊತೆ ಮಾತಾಡಿದ್ರು ಅಂತ. ಹಾಗೆ ನಮಗೆ ಯಾವುದು ಬೇಕು, ನಮಗೆ ಏನು ಬೇಕು ಎಂಬುದನ್ನ ನಾವು ಪಡಿಬೇಕಾದ್ರೆ ನಾವು ಇತರರಿಗೂ ಅದನ್ನು ಕೊಡಬೇಕು. ನಾವು ಪ್ರೀತಿ ಕೊಟ್ರೆ ನಮಗೆ ಪ್ರೀತಿ ಸಿಗುತ್ತೆ, ನಾವು ದ್ವೇಷ ಮಾಡಿದ್ರೆ ನಮ್ಮನ್ನು ದ್ವೇಷಿಸ್ತಾರೆ. ಅಂದರೆ ನಾವು ಚೆನ್ನಾಗಿರ್ಬೇಕಂದ್ರೆ ನಾವು ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ನಾವು ಕೊಟ್ಟ ಪ್ರೀತಿ ನಮಗೆ ವಾಪಸ್ ಕೊಡುತ್ತೆ. ನಾವು ಏನನ್ನು ಕೊಡದೆ, ನಾವು ಪ್ರೀತಿ ಕೊಡದೆ, ನಾವು ಪ್ರೀತಿ ವಿಶ್ವಾಸ ತೋರಿಸದೇ ಇದ್ದರೆ ನಮಗೂ ಅಷ್ಟೇ, ನಮಗೆ ಯಾರು ಪ್ರೀತಿ ವಿಶ್ವಾಸ ಕೊಡುವುದಿಲ್ಲ. ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡೋದು ಕಲಿತಾಗ ನಮ್ಮ ಸಮಾಜ ಶಾಂತವಾಗಿರುತ್ತೆ, ಸಂತೋಷವಾಗಿರುತ್ತೆ.